ಮಾತುಗಳನ್ನ ನನಗೇನು ಇಷ್ಟು ವರ್ಷ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ನಿರಂತರ ಹೋರಾಟದ ಆಶಯಗಳೇನು, ನಮಗೆ ಮುಂದೆ ಏನಾಗಬೇಕು ಅನ್ನೋದನ್ನ ನಮ್ಮ ಶಾಸಕರ ಮುಂದೆ ನಾವು ಮನವಿ ಮಾಡೋಕ್ಕೋಸ್ಕರ ನಾನು ಇನ್ನೂ ಮಾತಾಡೋದಿದ್ರು ಸೆಂಟ್ರಾಗಿ ಎದ್ದು ಬಂದೆ. ನಾನು ಮಾತಾಡ್ಬೇಕು, ಆಮೇಲೆ ಶಾಸಕರು ಹೋಗ್ಬಿಡ್ತಾರೆ ಸಿಗಲ್ಲ ಅಂತ. ನನ್ನ ಕೆಲವು ನಿಮ್ಮ ತಮ್ಮನಾಗಿ ನಿಮ್ಮ ಕಾರ್ಯಕರ್ತನಾಗಿ ಸಲಹೆಗಳನ್ನ ದಯಮಾಡಿ ನಮ್ಮ ಕೊತ್ತಿ ಸಾಹೇಬರು ಸ್ವೀಕರಿಸ್ಬೇಕು. ಸರ್, ನಾನು ಇದೇ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಬೀದುರ್ಗ ಗ್ರಾಮ, ಬೀದುರ್ಗ ರಮೇಶ್ ಅಂತ ನನ್ನ ಹೆಸರು. ನಿಮ್ಮನ್ನು ಸಾಕಷ್ಟು ಸಲ ಭೇಟಿಯಾಗಿದ್ದೀನಿ. ಸರ್, ಇಲ್ಲಿ ಏನಾಗಿದೆ ಅಂದರೆ, ಗಣಿ ಕಂಪನಿಗಳ ವಿರೋಧಿಗಳು ನಾವಲ್ಲ, ಗಣಿ ಟ್ರಾನ್ಸ್ಪೋರ್ಟ್ ಮಾಡೋರ ವಿರೋಧಿಗಳು ನಾವಲ್ಲ. ನಾವು ಯಾವುದಕ್ಕೆ ವಿರೋಧಿಸ್ತಾ ಇದೀವಿ ಅಂದರೆ, ಪ್ರಕೃತಿ ಸರ್ವನಾಶ ಆಗ್ತಾ ಇದೆ. ಇವತ್ತು ನೀವು ಶಾಸಕರಾಗಿದ್ದೀರಿ ಅಂದರೆ ಇವತ್ತು ಪ್ರಕೃತಿ ನಿಮ್ಮನ್ನು ಆಯ್ಕೆ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೊಸದುರ್ಗಕ್ಕೆ ಹೋಗಿದ್ರಿ, ಹಿರಿಯೂರಿಗೆ ಹೋಗಿದ್ರಿ, ಚುನಾವಣೆ ನೀವು ನಿಲ್ಬೇಕು ಅಂತ ಹೋಸಲ ದುರ್ಗದಾಗೆ ನಿಂತಿದ್ರಿ. ಆದ್ರೆ ಈ ಸಂದರ್ಭದಲ್ಲಿ ನೀವು ಗೆದ್ದ ಮೇಲೆ ನಾವು ಸಂಘಟನೆಗಳು ಜಾಸ್ತಿ ಆಗಿರೋದು. ಯಾಕೆಂದ್ರೆ ನೀವೊಬ್ರು ಉನ್ನತ ಮಟ್ಟದ ಬುದ್ಧಿಜೀವಿಗಳಿದ್ದೀರಿ. ನಮ್ಮಂತ ಹೋರಾಟಗಳಿಗೆ, ನಮ್ಮಂತ ಹೋರಾಟಗಾರರಿಗೆ ಯಾವಾಗಲೂ ಸದವಾಗಿ ನಿಲ್ತೀರಿ ಅನ್ನೋ ಉದ್ದೇಶ, ನಿಮ್ಮ ಧೈರ್ಯದಿಂದ ನಾವೆಲ್ಲ ಸಂಘಟನೆ ಕಟ್ಕೊಂಡು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ ಅಂತ ನೀವು ಕೇಳಕ್ಕೆ ಇಷ್ಟಪಡ್ತೇನೆ. ಸಾಹೇಬ್ರೆ, ಇವತ್ತು ಇದೇ ಭೀಮ್ ಸಮುದ್ರ ಗ್ರಾಮದಾಗೆ ಸುಮಾರು ಒಂದು 3,000-4,000 ಜನ ಮತದಾರರು ಇರ್ಬೋದು. ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಗಣಿ ಚಟುವಟಿಕೆ 3 ಕಂಪ್ನಿಗಳು ಇಲ್ಲಿದ್ದಾವೆ. ಹಾಗೆ ದೊಡ್ಡ ದೊಡ್ಡ ಸಾಹುಕಾರಗಳು ಸಹ ಈ ಊರಾಗದಾರೆ. ಸಾಹುಕಾರಗಳು ಏನ್ ಮಾಡ್ತಾರೆ, ಬೆಂಗಳೂರು, ಬಾಂಬೆ, ದುಬೈ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಬಡವರು ತುಂಬಾ ಜನ ಇದ್ದಾರೆ. ಈ ಊರಾಗ ನೋಡ್ರಿ, ಇಷ್ಟು ಗಣಿ ಲಾರಿಗಳು ಇಲ್ಲಾಸ ಸಂಚರಿಸ್ತಾ ಇದ್ರು, ಇಷ್ಟು ಕೋಟಿ ಕೋಟಿ ವ್ಯವಹಾರ ನಡೀತಾ ಇದ್ರು. ಸೂಕ್ತವಾದ ಒಂದು ಆಂಬುಲೆನ್ಸ್ ಈ ಗ್ರಾಮಕ್ಕಿಲ್ಲ. ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕಂದ್ರೆ ರಸ್ತೆ ಸರಿ ಇಲ್ಲ. ಒಂದು ಆಕ್ಸಿಡೆಂಟ್ ಆದ್ರೆ ಅವ್ನು ಎತ್ತಕ್ಕೆ ಹೋಗಕ್ಕೆ ಒಂದು ಆಂಬುಲೆನ್ಸ್ ಇಲ್ಲ, ಒಬ್ಬ ಸಿಬ್ಬಂದಿಗಳಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಸಾಹೇಬ್ರೆ. ಇವತ್ತು ನೋಡ್ರಿ, ಅಕ್ಕಿ ಪಕ್ಷಿಗಳೇ ನಮ್ಮನ್ನು ಬಿಟ್ಟು ಹೋಗಿದಾವೆ ಇಲ್ಲಿಂದ. ಆದ್ರೆ ಪಾಪಿ ಮನುಷ್ಯರು ನಾವು ಬದುಕ್ತಾ ಇದೀವಿ. ನಾವು ಬದುಕಲಿಕ್ಕೆ ಯೋಗ್ಯವಾದ ಜಾಗ ಆಗಿಲ್ಲ. ಇದು ರಮೇಶಣ್ಣ ಆ ಮೈ ಕೈಯಾಗಿರ್ಕ ಬರ್ತದೆ, ಅದಕ್ಕೆ ಕಾಣಲ್ಲ. ನಾ ಮೈಕ್ ತಕ್ಕ ಮಾಡ. ತಾವು ಹೇಳಿದ್ರಿ ಇಲ್ಲಿ ಆಂಬುಲೆನ್ಸ್ ಇಲ್ಲ ಅಂತ. ಆದ್ರೆ ಈ ಕಳೆದ 40-45 ವರ್ಷದಿಂದ ಇಲ್ಲಿ ಹಾಸ್ಪಿಟ್ಲೇ ಇರಲಿಲ್ಲ. ನಾನು ಬಂದ ಮೇಲೆ ಈಗ ಒಂದು 50 ಬೆಡ್ ಹಾಸ್ಪಿಟಲ್ ಹಾಕಿದ್ದೀನಣ್ಣ. ಅದಕ್ಕೀಗ ಅದು ನೆಕ್ಸ್ಟ್ ಈಗ ಆಂಬುಲೆನ್ಸ್ ಕೊಡುವಂಥದ್ದು ಕೂಡ ನಾನು ಮಾಡ್ತೀನಿ. ಅದು ನನ್ನ ಗಮನದಲ್ಲಿ ಇದೆ. ಇಷ್ಟೊಳಗಡೆ ಆಂಬುಲೆನ್ಸ್ ಬರಬೇಕಾಗಿತ್ತು, ಬಟ್ ನನ್ನ ಒಂದು ವೈಯಕ್ತಿಕ ಸಮಸ್ಯೆಯಿಂದ ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಕ್ಷಮೆ ಇರಲಿ. ಈಗಿಲ್ಲ ಒಂದು ಹಾಸ್ಪಿಟಲ್ ಕೂಡ ಹಾಕಿದೆ, ಆಗಿದೆ 50 ಬೆಡ್ ಹಾಸ್ಪಿಟಲ್. ನಾನು ಬಂದ್ಮೇಲೆ ಲಾಸ್ಟ್ 24 ಅಲ್ಲ ಬಂದಿದೆ, ಅದು 24-25 ಅಲ್ಲಿ ಬಂದಿದೆ. ಆಂಬುಲೆನ್ಸ್ ಅಂತೂ ಕೊಡ್ತೀನಿ ಅಣ್ಣ. ಈಗ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಅಣ್ಣ, ಆದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ಅದು ಕೆಟ್ಟೋಗಿದೆ. ಗುಜರಿ ಬರೋ ಟೈಪು ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಅದ್ರ ಮೇಂಟೆನೆನ್ಸ್ ಅಂತಾನೆ ಸಾವಿರಾರು ರೂಪಾಯಿ ಬಿಲ್ ಆಗ್ತಾ ಇದಾರೆ ಮೆಡಿಕಲ್ THO ಅವರೆಲ್ಲ. ಅದು ನಮ್ಗೆ ವೆಂಟಿಲೇಟರ್ ಇರ್ತಕ್ಕಂಥ ಸುಸಜ್ಜಿತವಾದ ಆಂಬುಲೆನ್ಸ್ ಈ ಬೇಕು. ಈ ಭೀಮ್ ಸಮುದ್ರ, ಬೊಮ್ಮೆನಹಳ್ಳಿ, ಮೇಘನಹಳ್ಳಿ, ಬೊಮ್ಮನಹಳ್ಳಿ, ಉಳಿದಂತ ಈ ಗಣಿ ಬಾಧಿತ ಪ್ರದೇಶಕ್ಕೆ ನಮಗೆ ಸೂಕ್ತವಾದ ಆಂಬುಲೆನ್ಸ್ ಬೇಕು. ಆಮೇಲೆ ಸ್ಥಳೀಯವಾಗಿ ಡಾಕ್ಟ್ರು ಆಯ್ತಾ ಆಗ್ತಾ ಇಲ್ಲ. ಇಲ್ಲಿ ಏನೇನು ಕ್ವಾರ್ಟರ್ಸ್ ಇದೆ, ಏನೇನು ನೇರವಾಗಿ ಡಾಕ್ಟ್ರು ನಮ್ಮನ್ನ ಸಮಯಕ್ಕೆ ಸರಿಯಾಗಿ ಬಂದು ಟ್ರೀಟ್ಮೆಂಟ್ ಮಾಡ್ತಾ ಅಂತ ಡಾಕ್ಟರ್ ಸಿಗ್ತಾ ಇಲ್ಲ. ಹಾಗೆ ಸರ್, ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮಲ್ಲಿ ಈಗ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಈ ಗಣಿ ಬಾಧಿತ ಪ್ರದೇಶದಲ್ಲಿ ನಡೀತಿದೆ. ತಾವು ಇಲ್ಲೇ ತನಕ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕಡಿಮೆ ಇತ್ತು ಅನಿಸ್ತೈತೆ. ಈಗ ನಾವು ನಮ್ಮ ಮಾತುಗಳ ಮೇಲೆ ರೈತ ಸಂಘಟನೆ, ಗಣಿ ಬಾಧಿತ ಹೋರಾಟ ಸಮಿತಿಯವರು ನಾವು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ದಯಮಾಡಿ ನೀವು ಇದ್ರ ಮೇಲೆ ಕಾಳಜಿ ವಹಿಸಬೇಕು ಸರ್. ಒಂದು ಮೈಸಿಗೆ 10 ಲಕ್ಷ ಮೆಟ್ರಿಕ್ ಟನ್ಗೆ ಪರ್ಮಿಷನ್ ಕೊಡ್ತಾರೆ ಸರ್. 10 ಲಕ್ಷ ಮೆಟ್ರಿಕ್ ಟನ್ ಅಂದ್ರೆ ಒಂದು ಟನ್ಗೆ 7,000 ರೂಪಾಯಿ ಲೆಕ್ಕ ಹಾಕಿದ್ರೆ ಒಂದು ಮೈಸಿಗೆ ಎಷ್ಟಾಯ್ತು ಅಂತ ನೀವೇ ಲೆಕ್ಕ ಹಾಕಿದ್ರೆ ಹೇಳ್ತೀರಿ ಸರ್. ಸಾವಿರಾರು ಕೋಟಿ ರೂಪಾಯಿ ಅನುದಾನ, ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಈ ಪ್ರದೇಶದಿಂದ, ಈ ಪ್ರಕೃತಿಯಿಂದ, ಈ ಮಣ್ಣಿನಿಂದ ನಡೀತಿದೆ ಸರ್. ಸರ್, ಈಗ ಕಬ್ಬಿಣ ಮನುಷ್ಯಕ್ಕೆ ಬೇಕು, ಹಂಗಂತಂದು ಎಕ್ಸ್ಪೋರ್ಟ್ ಆಗ್ತದೆ ಸರ್ ಚೀನಾಕ್ಕೆ. ಇದೇ ನಮ್ಮ ಭೀಮ್ ಸಮುದ್ರ ರೈಲ್ವೆ ಯಾರ್ಡಿಂದ ಸೀದಾ ಮಂಗಳೂರು ಪೋರ್ಟಿಗೆ ಹೋಗಿ ಮಂಗಳೂರಿಂದ ಸೀದಾ ಚೀನಾ ಎಕ್ಸ್ಪೋರ್ಟ್ ಆಗ್ತದೆ. ಇಂಥವನ್ನೆಲ್ಲ ನೀವು ರಾಜ್ಯ ಸರ್ಕಾರದ ಗಮನ ತಂದು ವಿದೇಶಕ್ಕೆ ರಫ್ತು ಮಾಡೋದನ್ನ ತಡಿಬೇಕು.
ಮುಂದಿನ ಜೀವ ಸಂಕುಲಗಳಿಗೆ, ನಮ್ಮ ಪೀಳಿಗೆಗಳಿಗೆ ನಮ್ಮ ಕಬ್ಬಿಣ ನದಿ ಇಲ್ಲೇ ಉಳಿದ್ರೆ ನಮ್ಗೇನೋ ಅನುಕೂಲ ಆಗುತ್ತೆ ಸರ್. ಸರ್ ಈಗ ನಮ್ಗೆ ಏನಾಗಿದೆ, JSW ಸ್ಟೀಲ್ ಪ್ರೈಸ್ ಏನಿದೆ ಮತ್ತು ಈ ಟರ್ಬೋ ಸ್ಟೀಲ್ ಅಂತ ಜಾನ್ ಮೈಸ್ನರ್ದು ಇಲ್ಲೇ ಇದೆ ಸರ್. 2 ಸ್ಟೀಲ್ ಇಲ್ಲೇ ಇದಾವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸ್ಥಳೀಯವಾಗಿ ಕಬ್ಬಿಣವನ್ನ ಕಡಿಮೆ ರೇಟಿಗೆ ಕೊಡ್ಬೇಕು ಸರ್. ಆದ್ರೆ ಟಾಟಾದವರು ರೇಟ್ಗೂ ಮತ್ತು ಈ JSW ಟರ್ಬೋ ಸ್ಟೀಲ್ ರೇಟ್ಗೂ ನೀವು ವ್ಯತ್ಯಾಸ ನೋಡ್ಬೇಕಾಗುತ್ತೆ. ಇಲ್ಲೇ ನಮ್ಮಲ್ಲೇ ಕಬ್ಬಿಣದ ಅದ್ರ ತಗೊಂಡು ನಮ್ಮಲ್ಲೇ ಕಾರ್ಖಾನೆ ಹಾಕಿ ನಮ್ಮಲ್ಲೇ ತಯಾರು ಮಾಡಿ ನಮಗ್ ಬಂದು ಬೀಳೋದಕ್ಕೆ ಕೊಳ್ಳಕ್ಕಾಗಲ್ಲ. ಇವತ್ತು ರೈತ ಬಂಗಾರ ಕೊಳ್ಳಂಗ್ ಆಗ್ತೈತೆ, ಒಂದು ಪುಟ್ಟ ಗೂಡು ಕಟ್ಕೋಬೇಕು, ಒಂದು ನಾವು ಕೃಷಿ ಹೊಂಡಕ್ಕೆ ಒಂದು ತೊಟ್ಟಿ ಮಾಡ್ಕೋಬೇಕು ಅಂದ್ರೆ ಕಬ್ಬಿಣ ಬೇಕಾಗಿ ನಾವು ಮನೆ ಕಟ್ಟೋ ವ್ಯವಸ್ಥೆಗೆ ಹೋಗಿಲ್ಲ. ಅಷ್ಟು ಇನ್ನೂ ಬಡತನದಲ್ಲೇ ನಮ್ಗೆ ಇಕ್ಕಿದ್ದಾರೆ ಸಾಹೇಬ್ರೆ. ನಾವು ಒಂದು ತೊಟ್ಟಿ ಕಟ್ಸ್ಬೇಕು, ಏನೋ ಮಾಡ್ಬೇಕು, ಒಂದು ಕೃಷಿ ಹೊಂಡ ಮಾಡ್ಕೋಬೇಕು ಅಂದ್ರೆ ನಮ್ಮ ಕಬ್ಬಿಣ ಬಂಗಾರ ಕೊಂಡಂಗೆ ಆಗ್ತೈತೆ ನಮ್ಮ ರೈತರಿಗೆ. ದಯಮಾಡಿ ನೀವು ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ. ಮಾನ್ಯ ಶಾಸಕರು, ಕಬ್ಬಿಣ ರೇಟ್ ಇಲ್ಲಿ ಏನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ ಪ್ರದೇಶದಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಕೊಡಬೇಕು ಅಂತ ಸುತ್ತೋಲೆ ಇದೆ. ದಯಮಾಡಿ ಅದೊಂದು ನೀವು ಮಾಡ್ಬೇಕಾಗುತ್ತೆ ಸರ್. ಆಮೇಲೆ ಈಗ ಲಾರಿಗಳು ಮ್ಯಾಕ್ಸಿಮಮ್ ಓಡಾಡ್ತವೆ. ಈಗ ಸ್ಥಳೀಯರೇ ಲಾರಿ ತಂದರೆ ಪಾಪ ಅವರು ಬದುಕಬೇಕಾಗಿ ಅವರು ಲಾರಿ ಓಡಿಸ್ಕೊಂಡು ಜೀವನ ಮಾಡ್ತಾರೆ. ಅದನ್ನೇ ಗಣಿಯನ್ನೇ ನಂಬಿ ಸಾವಿರಾರು ಜನ ಡ್ರೈವರ್ಸ್ ಇದ್ದಾರೆ. ಅವ್ರು ಹಂಗಂತ ನಾವು ಸಂಪೂರ್ಣವಾಗಿ ಗಣಿಗಾರಿಕೆ ನಿಲ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಆದ್ರೆ 1,000 ಕೋಟಿ ರೂಪಾಯಿ ಸಾಹೇಬ್ರೆ ನಮ್ಮ ಜಿಲ್ಲಾಧಿಕಾರಿ ಅವರ ಅಕೌಂಟ್ ಅಲ್ಲಿ ಇದೆ. ಸಪರೇಟ್ ಕಾರಿಡಾರ್ ಮಾಡ್ಬೇಕು ಅಂತ 10 ಲಕ್ಷ ಮೆಟ್ರಿಕ್ ಟನ್ ಒಂದು ಗಣಿ ಕಂಪ್ನಿ ತೆಗಿತು ಅಂದ್ರೆ ಅವರು ಪ್ರೈವೇಟ್ ಆಗಿ ಕಾರಿಡಾರ್ ಮಾಡ್ಕೊಂಡು ಗಣಿಯ ಚಟುವಟಿಕೆ ಮಾಡ್ಬೇಕು ಅಂತ ಸುತ್ತೋಲೆ ಇದೆ. IBM ರಿಪೋರ್ಟ್ ಮತ್ತು MOEFCC ರೂಲ್ಸ್ ಪ್ರಕಾರ ಇಲ್ಲಿ ಅಧಿಕೃತವಾಗಿ ಯಾವುದೇ ಗಣಿಗಾರಿಕೆ ನಡೀತಾ ಇಲ್ಲ. ನಮ್ಮ ಪೂಜ್ಯ ಗುರುಗಳು ಹೇಳ್ದಂಗೆ KMRC ಅನುದಾನಕ್ಕೆ ಬರ್ಬೇಕು ಅಂದ್ರೆ ನಾವು ಬಹಳ ಟೆನ್ಷನ್ ಆಗಿದ್ರಿ, ಒತ್ತಡದಾಗಿದ್ರಿ, ನಿಂದೆ ಗೊಂದಲ, ನಮಗೂ ಸಹ ತುಂಬಾ ಬೇಜಾರಿದೆ ವಿಚಾರದಲ್ಲಿ. ಆದ್ರೂ ಸಹ ನಮ್ಗೆ ಕರೆ ಕೊಟ್ಟು ನೀವು ಬಂದಿದ್ರಿ. ನಾವು ಅದಕ್ಕೆ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಸಹ ಶುಭ ಕೋರ್ತಾ ಇದ್ದೀನಿ ಸಾಹೇಬ್ರೆ. KMRC ಅನುದಾನ ಏನಾಗಿದೆ ಅಂದ್ರೆ PRD ಇಲಾಖೆ ಹನುಮಂತಪ್ಪ ಮಹಾರಾಜ ಆಗ್ತಾನೆ. PRD ಇಲಾಖೆ ಡಬಲ್ ಹನುಮಂತಪ್ಪ ಮಹಾರಾಜ ಆಗ್ತಾನೆ. ಇವತ್ತು ನೋಡ್ರಿ KMRC ಅನುದಾನದಲ್ಲಿ CC ರೋಡ್ ಗುಣಮಟ್ಟ ಯಾರು ಕೇಳಿದಾರೆ ಸಾಹೇಬ್ರೆ? ಯಾವ್ದೋ ಒಬ್ಬ ಸಾಹುಕಾರ ಹೊಲಕ್ಕೆ ಹೋಗಕ್ಕೆ CC ರೋಡ್ ಆಗ್ತಾರೆ. ಇಲ್ಲಿ ಒಬ್ಬ ಬಡವನ ಮನೆಗೆ ಒಂದು ಚರಂಡಿ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋದು. ಒಬ್ಬ ಬಡವನ ಮನೆಗೆ ಹೋಗ್ಲಿಕ್ಕೆ ಒಂದು ಚರಂಡಿ ಕೊಡಕ್ ಆಗ್ತಾ ಇಲ್ಲ. ಒಬ್ಬ ಸಾಮಾಜಿಕ ನಿರರ್ಗಳವಾಗಿ ಹೋಗಕ್ಕ ಒಂದು CC ರೋಡ್ ಕೊಡ್ತಾ ಇಲ್ಲ. ಯಾರೋ ಸಾಹುಕಾರ ಹೇಳಿರುವಂತ ಈ ಬೀದುರ್ಗ ಇರ್ಬೋದು, ಇದೇ ಕಂದವಡಿ, ಕಣಿಗೆಯಲ್ಲಿ, ಇದೇ ನಿಮ್ಮ ಸಂದರ್ಭದಲ್ಲಿ ಅಕ್ಕಪಕ್ಕ KMRC ಅನುದಾನ ನಡೀತೈತೆ. ದಯಮಾಡಿ ನಾವು ಏಡಬಲ್ಲಿ ಹನುಮಂತಪ್ಪನ ಕರ್ಸ್ಕೊಂಡು ಆ ಏನೇನು ಎಸ್ಟಿಮೇಟ್ ಐತೆ, ಏನೇನು ಮಾಡಿದ್ರೆ ಅಂತ ವಿಶೇಷವಾಗಿ ನೀವು ತನಿಖೆ ಮಾಡಿಸ್ಬೇಕಂತ ಈ ಗ್ರಾಮಸ್ಥರ ಮೂಲಕ, ನಮ್ಮ ಸಂಘಟನೆ ಮೂಲಕ ನಿಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ಕೊಂಡಿದ್ದೀವಿ ಸರ್. ಅದೇ ರೀತಿಯಾಗಿ ಈಗ MI ಸಣ್ಣ ನೀರಾವರಿ ಇಲಾಖೆ ಅಂತ ಹೇಳ್ಬೋದು. ಸಣ್ಣ ನೀರಾವರಿ ಇಲಾಖೆಯಿಂದ ಚೆಕ್ ಡ್ಯಾಮ್ಗಳು ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸಾಹೇಬ್ರೆ, ಈ ಗಣಿ ಪ್ರದೇಶದಲ್ಲಿ ನಡೆದಂತಹ ಚಟುವಟಿಕೆ ಸುಮಾರು 2,000 ಅಡಿ ಆಳವಾಗಿ ಡೆಪ್ತ್ ಹೋಗಿರೋದ್ರಿಂದ ನಮ್ಮಲ್ಲಿ ಅಂತರ್ಜಲ ಮುಂದೆ ಏನು ಉಳಿಯಲ್ಲ ಸಾಹೇಬ್ರೆ, ಬರಡು ಭೂಮಿ ಆಗುತ್ತೆ. ನಿಜವಾಗ್ಲೂ ಸಹ ಈಗ 2,000% ನಮಗೆ ನೀರು ಸಿಗ್ತಾ ಇಲ್ಲ ಈಗಲೇ ಪ್ರೆಸೆಂಟ್. ಅದೇನೋ ನಮ್ಮ ಪರಮ ಪೂಜ್ಯರು ಶಿವಕುಮಾರ ಸ್ವಾಮಿ ನಮ್ಮ ಸಿರಿಗೆರೆ ಮಹಾಗುರುಗಳು ಮನಸ್ಸು ಮಾಡಿ ಸಾಸಿವೆಹಳ್ಳಿ ಏತವಾಗಿ ನೀರಾವರಿ ಒಂದು ತೊಂದರೆ ಇದ್ದಿದ್ರಲ್ಲಿ ಸಂಪೂರ್ಣವಾಗಿ ಅಲ್ಲ ಸಾಹೇಬ್ರೆ, ಸಂಪೂರ್ಣವಾಗಿ ಭೂಮಿ ಬರಡು ಭೂಮಿಯಾಗಿ ಹೋಗ್ತಾ ಇತ್ತು. ಈಗ ಅವ್ರು ತಂದ್ರಿಂದ ಅಲ್ಪ ಸ್ವಲ್ಪ ನಮಗೆ ಅಂತರ್ಜಲ ರೈಸ್ ಆಗಿದೆ. ಮುಂದಿನ ದಿನ ಅದೇ ಸಾಸಿವೆಹಳ್ಳಿ ಏತ ನೀರಾವರಿ ಯೋಜನೆಯನ್ನು ಸಹ ಪೂರ್ತಿ ಹಂತದ ಆಳಕ್ಕೆ ಹೋಗುತ್ತೆ. ಈ ಗುಂಡಿಗಳು ಮಾಡಿರ್ತಕ್ಕಂಥ ಅವಾನುಗಳು ಗೊತ್ತಿರ್ತಕ್ಕಂಥ ಮೈನಿಂಗ್ ಡಿಕ್ಕಿಂಗ್ ಮಾಡಿರೋ ಅವಾಂತರಗಳಿಗೆ ಅಂತರ್ಜಲ ಇಲ್ಲದೇನೆ ಎಲ್ಲ ಪಕ್ಷಿಗಳು ನಮ್ಮನ್ನು ಬಿಟ್ಟು ಹೋಗಿರೋ ನೀವು ಗಮನಿಸಿಲ್ಲ. ನಿಮ್ಮ ಮನೆ ಹತ್ರ ಕಾಯ್ತಾ ಇರ್ತಲ್ಲ ಅಂತ ನಮಗೆ ಗೊತ್ತು ಸರ್. ನಮ್ಮ ತಂದೆ ತಾಯಿ ಇಬ್ಬರು ತಿರ್ಕೊಂಡ್ರು. ಅವತ್ತು ನಾವೇ ಮಾಡ್ತೀವಿ, ನಮ್ಮ ಸಂಸ್ಕೃತಿಯಲ್ಲಿ 3 ದಿನದ ಪಿಂಡ ಅಂತ ಇಡ್ತೀವಿ. ಕಾಯಿಗೆ ಬಂದಿಲ್ಲ ಅಂದ್ರೆ ಪಾಪಿ ಅಂತ ಮಾತಾಡೋದು. ಇವತ್ತು ಕಾಯಿಗೆ ಪಾಪಿಗೂ ಬರ್ತಾ ಇಲ್ಲ, ಪುಣ್ಯಕ್ಕೂ ಬರ್ತಾ ಇಲ್ಲ. ಕಾಯಿಗೆ ಬಹಳ ಬುದ್ಧಿಜೀವಿ ಸಾಹೇಬ್ರೆ. ಪ್ರಕೃತಿಯಲ್ಲಿ ಅದರದೇ ಆದ ಒಂದು ಮಹತ್ವ ಇದೆ. ಆ ಕಾಯಿಗೆ ಬಂದು ಇವತ್ತು ಈ ಪ್ರದೇಶದಲ್ಲಿ ಅದು ಗೊತ್ತಾಗಿದೆ, ಪಕ್ಷಿ ಗೊತ್ತಾಗಿದೆ, ನಾನು ಈ ವರ್ಷ ವಾಸ ಮಾಡ್ಲಿಕ್ಕೆ ಹೋಗುವ ಪ್ರದೇಶ ಅಲ್ಲ ಅಂತ. ಆದ್ರೆ ನಾವು ಪಾಪಿಗಳು, ಕಾಯಿಗಿನ ಪಾಪಿಗಳಾಗಿ ನಾವು ಜೀವನ ಮಾಡ್ತಾ ಇದ್ವಿ. ನಮಗೆ ಮೊದಲಿನ ಪ್ರಕೃತಿ ಹೆಂಗಿತ್ತ ಹಂಗೆ ಇರಲಿ. ಅಧಿಕೃತವಾಗಿ ಮೈನಿಂಗ್ ಕಟ್ಕೊಂಡು ಹೋಗ್ಲಿ, ಅಧಿಕೃತವಾಗಿ ಕಾರಿಡಾರ್ ಮೂಲಕ ಎದುರು ಸಾಗಣೆಯನ್ನು ಮಾಡ್ಲಿ ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ನಾನು ಇಲ್ಲಿ ರಾಜಕೀಯ ಮಾತಾಡಬಾರ್ದು ಅಂತ ಯಾವುದೇ ಅನುದಾನಗಳ ಬಗ್ಗೆ ಮಾತಾಡಲಿಲ್ಲ. ಯಾಕೆ ಅಂತಂದ್ರೆ ಈಗ ಇಲ್ಲಿ ಪ್ರತಿ ಹಳ್ಳಿಗೂ ಕೂಡ ಪಾಳ್ಯ, ನಲ್ಲಿಕಟ್ಟೆ, ಭೀಮಸಮುದ್ರ, ಬೊಮ್ಮೇನಹಳ್ಳಿ, ಹಿರೇಗುಂಟೂರು, ಗೊಲ್ರಟ್ಟಿ, ಹಳಿಯೂರು, ಸಿದ್ದಾಪುರ, ಮಾಳಪ್ಪನಟ್ಟಿ ಇಷ್ಟಕ್ಕೂ ಕೂಡ ಪ್ರತಿ ಹಳ್ಳಿಗೂ 75 ಲಕ್ಷದ JNM ನ ಕ್ವಾರ್ಟರ್ಸ್ ಗಳನ್ನ ನಾವು ಮಾಡಲಾಗಿದೆ. ಅದು ಸ್ಯಾಂಕ್ಷನ್ ಆಗಿದೆ, ಮಾಡಲಾಗಿದೆ. ಜೊತೆಗೆ ಇಲ್ಲಿ 50 ಬೆಡ್ಡೆಡ್ ಹಾಸ್ಪಿಟಲ್ ಕೂಡ 3.25 ಕೋಟಿಗಿಂತ ಹೆಚ್ಚಿನದಾದ ಒಂದು 50 ಬೆಡ್ಡೆಡ್ ಹಾಸ್ಪಿಟಲ್ ಕೂಡ ನಾವು ಮಾಡಿರುವಂತದ್ದಾಗಿದೆ. ಈಗ ಆಂಬುಲೆನ್ಸ್ ನನ್ನ ಗಮನಕ್ಕೆ ತಂದಿದ್ದೀರಾ. ಈಗ ಅದು ಆಂಬುಲೆನ್ಸ್ ತಂದಿರೋದ್ರಿಂದ ಅದನ್ನು ಕೂಡ ನಾನು ಗಮನವನ್ನ ಹರಿಸ್ತೀನಿ. ಜೊತೆಗೆ PRED ಬಗ್ಗೆ
ಅವರ ಕಾಮಗಾರಿಗಳ ಬಗ್ಗೆ ಮಾತಾಡಿದರು. ಕಳೆದ 3 ದಿನಗಳಿಂದನೂ ಕೂಡ ವಾಸುದೇವ್ ಮೂರ್ತಿ ಮತ್ತು ರಫಿ ನಮ್ಮ ಆಫೀಸಲ್ಲೇ ಇದ್ದಾರೆ. ಪ್ರತಿಯೊಂದು ಕೂಡ ನಮ್ಮ ಕಂಪನಿ ಲೆಕ್ಕ ನೋಡ್ದಂಗೆ ಪ್ರತಿ ಕಾಮಗಾರಿಯ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ತಗೊಂತಾ ಇರುವಂತದ್ದಾಗಿದೆ. ನಿನ್ನೆ ಸಂಜೆ ನಾನು ರಾತ್ರಿ ಮನೆಗೆ ಹೋದಾಗ 11:15 12 ಗಂಟೆ, ಮಧ್ಯಾಹ್ನ ಊಟನೂ ಅಲ್ಲೇ ಮಾಡ್ತಾ ಇದೀವಿ, ರಾತ್ರಿ ಊಟನೂ ಅಲ್ಲೇ ಮಾಡ್ತಿದೀವಿ. ನನ್ನ ನೋಡಕ್ ಬಂದಿರುವಂತ ನನ್ನ ಸಾರ್ವಜನಿಕರಿಗೂ ಅಧಿಕಾರಿಗಳಿಗೂ ಎಲ್ಲರಿಗೂ ಊಟ ಅಲ್ಲೇ ತರಿಸಿ ಕೆಲಸ ಮಾಡುವಂಥದ್ದು ನಡೀತಾ ಇದೆ. ಅದನ್ನ ನಾನು ಈಗ ಅಣ್ಣವ್ರು ಹೇಳಿದ್ದಾರೆ, ರಮೇಶ್ ಅಣ್ಣವರು, ಅದನ್ನ ನಾನು ಗಮನ ಹರಿಸ್ತೀನಿ. ಮತ್ತೆ ಒಂದ್ಸರಿ ಹನುಮಂತಪ್ಪ ಅವ್ರನ್ನ ಕೂಡ ನಾನು ಕರೆಸ್ಕೊಳ್ಳುವಂಥದ್ದಾಗತ್ತೆ. ಇನ್ನು MI ಬಗ್ಗೆ ಕೂಡ ಹೇಳಿದ್ದಾರೆ, ಅದನ್ನು ಕೂಡ ಮಾಡ್ತೀನಿ. ಬಟ್ ಇಲ್ಲಿ ಭೀಮ್ ಸಮುದ್ರ ಕೆರೆಗೆ ನೀರು ಬರುವಂತ ಪೈಪ್ ಲೈನು ಅದು ಹಾಗೇ ಇರಲಿಲ್ಲ. ಅದು ಬಹಳ ದಿನಗಳಿಂದ ಕಾಮಗಾರಿ ಹಾಗೆ ನಿಂತಿತ್ತು. ಈಗ ನಾನು ಬಂದ ಮೇಲೆ ಅದನ್ನ ಸಂಪೂರ್ಣಗೊಂಡಿದೆ. ಸಾಮಾನ್ಯ ಜುಲೈ ಅಷ್ಟೊತ್ತಿಗೆ ನೀರು ಕೂಡ ಭೀಮ್ ಸಮುದ್ರ ಕೆರೆಗೆ ಬರುವಂತದ್ದಾಗತ್ತೆ. ನನ್ನ ಗಮನಕ್ಕೆ ಒಂದ್ಸರಿ ಬಂದಿರಬೇಕು, ಒಂದ್ಸರಿ ಹರಿಸಿದ್ದಾರೆ. ಈಗ ಭೀಮ್ ಸಮುದ್ರ ಕೆರೆಗೆ ಜುಲೈಗಂತೂ 100% ನೀರು ಬರುತ್ತೆ. ಆ ಕಡೆ ಭಾಗದಲ್ಲಿ ಮಳೆ ಆಗ್ತಿದ್ದಂಗೆ ನೀರು ಬರುವಂತದ್ದು ಆಗತ್ತೆ. ನಾನು ಬಂದ ಮೇಲೆ ನನ್ನ ಗಮನಕ್ಕೆ ಎಷ್ಟು ಬಂದಿದೆಯೋ ಅಷ್ಟನ್ನ ಬಹಳ ಪ್ರಾಮಾಣಿಕವಾಗಿ ನಾನು ಮಾಡ್ತಿರುವಂತದ್ದಾಗಿದೆ. ಜೊತೆಗೆ ಇಲ್ಲಿ ಇವತ್ತು ನಮ್ಮ ರೈತ ಸಮುದಾಯದವರು ಮತ್ತು ನಮ್ಮ ಮುಖಂಡರು ಎಲ್ಲರೂ ಕೂಡ ನನಗೆ ಶಕ್ತಿಯಾಗಿ ನಿಂತಿದ್ದಾರೆ. ಅವರುಗಳು ಪ್ರತಿ ಹಂತದಲ್ಲೂ ಕೂಡ ನನ್ನ ಜೊತೆಗಿದ್ದಾರೆ. ಅವರು ಏನೇನು ದಾರಿಗಳನ್ನ ತೋರಿಸ್ತಾ ಇದ್ದಾರೆ ಅದ್ರ ಪ್ರಕಾರ ನಾನು ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.